ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಲ್ಮೇಶ್ ಗ್ಲೋಬಲ್ ಅಕಾಡೆಮಿಯಿಂದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಮಾತಾಡ್ತಾ ಇರೋದು ಬೆಳಗಾವಿಯ ಮತ್ತು ಬಾಗಲಕೋಟೆ ಜಿಲ್ಲೆಯ ಕಬ್ಬು ಬೆಳೆಯುವಂತ ರೈತರು ಕಳೆದ 7 ದಿವಸಗಳಿಂದ ನಡೆಸ್ತಾ ಇರೋ ಅನಿರ್ದಿಷ್ಟಾವಧಿಯ ಪ್ರತಿಭಟನೆ ಮುಂದುವರಿತಾ ಇದೆ. ಹಾಗೆ ರೈತರು ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ನಡುವೆ ಅನುಸಂಧಾನ ಮಾಡಿಸೋದಕ್ಕೆ ಜಿಲ್ಲಾಧಿಕಾರಿಗಳು ನಡೆಸಿದ ಪ್ರಯತ್ನಗಳು ಫಲಕೊಟ್ಟಿಲ್ಲ. ರೈತರು ಮತ್ತು ಅಧಿಕಾರಿಗಳ ಮಾತುಗಳನ್ನ ನಂಬೋ ಸ್ಥಿತಿಯಲ್ಲಿಯೂ ಸಹಿತ ಇಲ್ಲ. ಹಾಗೆ ರೈತರನ್ನ ಮಾತನಾಡಿಸೋದಕ್ಕೆ ಉತ್ತರ ಕರ್ನಾಟಕದ ಯಾವ ಸಚಿವರು ಕೂಡ ಬಂದಿಲ್ಲ. ಇಲ್ಲಿ ಉಸ್ತುವಾರಿ ಸಚಿವರಾದಂತಹ ಜಾರಕಿಹೊಳಿಗೆ ಮುಖ್ಯಮಂತ್ರಿ ಸ್ಥಾನ ಮತ್ತು ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಬಗ್ಗೆ ಆಸಕ್ತಿ ಕಾಣ್ತಾ ಇದೆ ಹೊರತು ಅಲ್ಲಿ ಪ್ರತಿಭಟನೆಗೆ ಕೂತಂತ ರೈತರ ಕಷ್ಟ ಮಾತ್ರ ಇನ್ನೂ ಕಾಣ್ತಾ ಇಲ್ಲ. ದುರಂತ ಅಂದ್ರೆ ಅಲ್ಲಿನ ಬಹುತೇಕ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆಗಳ ಮಾಲೀಕರೇ. ಹಿಂಗಾಗಿ ರೈತರ ಬೇಡಿಕೆಗಳನ್ನ ಈಡೇರಿಸ್ತಾ ಹೋದ್ರೆ, ಕಬ್ಬಿನ ಬೆಲೆಯನ್ನ ಹೆಚ್ಚು ಮಾಡಿದ್ರೆ ಖಾಸಗಿ ವಿಮಾನಗಳನ್ನ ತಗೊಳ್ಳೋದು, ಹೆಲಿಕಾಪ್ಟರ್ ಗಳನ್ನ ತಗೊಳ್ಳೋದು, ಖರೀದಿ ಮಾಡೋದು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಬೆಳಗಾವಿಯ ರೈತರನ್ನ ಮಾತನಾಡಿಸೋದಕ್ಕೆ, ಅವರ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಅಲ್ಲಿ ಯಾರೂ ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ಬಿಜೆಪಿ ನಾಯಕರಲ್ಲಿಗೆ ಹೋಗಿದ್ದಾರೆ, ಸರ್ಕಾರದ ವಿರುದ್ಧ ಉದ್ದುದ್ದ ಭಾಷಣಗಳನ್ನು ಸಹಿತ ಮಾಡಿದ್ದಾರೆ. ಅವರಲ್ಲೂ ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳು ಬಿಜೆಪಿಯವರು ಸಹಿತ ಇದ್ದಾರೆ. ಅವರು ಟನಿಗೆ ಎಷ್ಟು ಕೊಡ್ತಾ ಇದ್ದಾರ, ಅವರಿಗೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋ ಬಗ್ಗೆ ಅಲ್ಲಿನ ರೈತರು ಯಾರೂ ಪ್ರಶ್ನೆ ಮಾಡಿಲ್ಲ. ಯಾಕಂತಂದ್ರೆ ಇದು ಪ್ರಶ್ನೆ ಮಾಡುವ ಸಮಯ ಅಲ್ಲ ಅಂತ ಹೇಳಿ ರೈತರು ಸಹಿತ ಭಾವಿಸಿದ್ದಾರೆ ಅಂತ ಹೇಳಿ ಕಾಣಿಸುತ್ತೆ. ಒಟ್ಟಾರೆ ಪ್ರತಿಭಟನೆಗೆ ಕುಳಿತ ರೈತರದ್ದು ಸದ್ಯಕ್ಕೆ ಒಂದೇ ಒಂದು ಅರಣ್ಯರೋಧನ ಅಂತಂದ್ರೆ, ಬೆಳಗಾವಿಯಲ್ಲಿ ಕಬ್ಬಿನ ರೈತರು ಪ್ರತಿಭಟನೆ ಮಾಡ್ತಾ ಇರೋದು ಯಾಕೆ, ಅವರ ಬೇಡಿಕೆಗಳೇನು, ಸರಿಪಡಿಸೋದಕ್ಕೆ ಇರುವ ಸಮಸ್ಯೆಗಳೇನು, ಬೇರೆ ರಾಜ್ಯಗಳಲ್ಲಿ ಕಬ್ಬಿಗೆ ಕೊಡ್ತಾ ಇರೋ ಬೆಲೆ ಎಷ್ಟು, ನಮ್ಮಲ್ಲಿ ರೈತರಿಗೆ ಸುಲಿಗೆ ಹೇಗೆ ಆಗ್ತಾ ಇದೆ, ಇಲ್ಲಿ ಕಬ್ಬು ಬೆಳೆಗಾರ, ಸಕ್ಕರೆ ಕಾರ್ಖಾನೆ ಹಾಗೂ ಸರ್ಕಾರ ಈ ಮೂವರ ಪೈಕಿ ಲಾಭ ಮಾಡಿಕೊಳ್ತಾ ಇರೋದು ಯಾರು, ಈ ಸಮಸ್ಯೆಗೆ ಪರಿಹಾರ ಏನು, ರೈತರು ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ಸ್ವಲ್ಪ ಒಂದಿಷ್ಟು ಮಾಹಿತಿಯನ್ನ ನಾವು ಇಲ್ಲಿ ಹಂಚ್ಕೊಳ್ಳೋಣ. ಇವತ್ತಿನ ದಿವಸ ನೋಡೋದಾದ್ರೆ ಇಲ್ಲಿ ಸ್ನೇಹಿತರೆ, ಈ ವಿಡಿಯೋ ನೋಡೋದಕ್ಕೆ ನೀವು ರೈತರೇ ಆಗಿರ್ಬೇಕಂತ ಏನಿಲ್ಲ, ಕಬ್ಬು ಬೆಳೆಗಾರರಂತೂ ಆಗ್ಲೇಬೇಕಂತ ಏನಿಲ್ಲ. ಕಬ್ಬು ಅನ್ನೋ ಈ ಸಿಹಿ ದಂಟಿನ ಬಗ್ಗೆ MRP ಅಂಗಡಿಗಳ ಮುಂದೆ ಸಾಲಾಗಿ ನಿಂತು ತಗೊಂಡು ಹೋಗುವ ಎಲೆ ಬಗ್ಗೆ, ಅದ ಈ ಸರಿ ಅಂತ ಹೇಳಿ ಕರಿತೀವಲ್ಲ, ಅದರಿಂದ ಸರ್ಕಾರಕ್ಕಾಗುವಂತ ಲಾಭದ ಬಗ್ಗೆ ನಿಮಗೆ ಗೊತ್ತಿಲ್ಲದ ಒಂದಿಷ್ಟು ವಿಷಯಗಳು ಇಲ್ಲಿ ಗೊತ್ತಾಗಬಹುದು. ಅಂದ್ರೆ ಈ ವಿಡಿಯೋವನ್ನ ಕೊನೆವರೆಗೆ ನೋಡಿ ಸ್ನೇಹಿತರೆ. ಅಕ್ಟೋಬರ್ 31ರಿಂದ ಬೆಳಗಾವಿ ಇಲ್ಲಿ ಮೂಡಲಗಿ ವಲಯದಿಂದ ಬರುವಂತಹ ಗುರ್ಲಾಪುರ ಕ್ರಾಸ್ ಅಲ್ಲಿ ರೈತರು ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ಅವರ ಬೇಡಿಕೆ ತುಂಬಾ ದೊಡ್ಡದೇನಲ್ಲ, ಕಬ್ಬಿಗೆ ಒಂದು ಟನ್ಗೆ 3,500 ಕೊಡಿ ಅಂತೇಳಿ ಅಷ್ಟೇ ಅವ್ರು ಕೇಳ್ತಾ ಇರೋದು. ಆಮೇಲೆ ಇದೇನು ಯಾರು ಕೊಡದ ಎಲ್ಲೂ ಕೊಡದ ಸಕ್ಕರೆ ಕಾರ್ಖಾನೆಗಳನ್ನ ನಷ್ಟಕ್ಕೀಡು ಮಾಡುವ ಬೆಲೆ ಏನಲ್ಲ. ಮಹಾರಾಷ್ಟ್ರದಲ್ಲಿ ಈಗಾಗಲೇ ಒಂದು ಟನ್ ಕಬ್ಬಿಗೆ 3,400 ಹಿಡ್ಕೊಂಡು 3,600 ಕೊಡ್ತಾ ಇರೋದು. ಅಲ್ಲಿನ ಕಾರ್ಖಾನೆಗಳು ಕೊಡ್ತಾ ಇರೋದು. ಉತ್ತರ ಪ್ರದೇಶದಲ್ಲಿ ನಾವು ನೋಡೋದಾದ್ರೆ 3,900 4,000 ರೂಪಾಯಿ ಒಳಗಡೆ ಅವರು ಅಲ್ಲಿ ಕೊಡ್ತಾ ಇರೋದು. ತಮಿಳುನಾಡಲ್ಲಿ ಸಹಿತ 4,000 ರೂಪಾಯಿ ಕೊಡ್ತಾ ಇದೆ ಅಂತೇಳಿ ಮಾಹಿತಿ. ಆದ್ರೆ ಕರ್ನಾಟಕದಲ್ಲಿ ಸಿಗ್ತಾ ಇರೋದು 2008ರಿಂದ 3,150, ಹಬ್ಬ ಅಂತ 3,150 ಮಾತ್ರ. ಇಲ್ಲಿ ಕಬ್ಬಿಗೆ ಕೇಂದ್ರ ಸರ್ಕಾರ ಪೇರ್ ಅಂಡ್ ರೆಮ್ಯುನೇಟಿವ್ ಪ್ರೈಸ್ MRP ಅಂತ ಕರಿತೀವಿ ಪ್ರಕಾರ ಪ್ರತಿ ಕ್ವಿಂಟಲ್ಗೆ 350 ರೂಪಾಯಿ ಅದು ನಿಗದಿ ಮಾಡಿರುವಂತದ್ದು. ಅಂದ್ರೆ ಒಂದು ಟನ್ಗೆ 3,550 ರೂಪಾಯಿ ಕೊಡಬೇಕು. ಆದ್ರೆ ಸಕ್ಕರೆ ಕಾರ್ಖಾನೆಗಳು ನಮಗ ಅಷ್ಟು ಹಣವನ್ನ ಕೊಡ್ತಾ ಇಲ್ಲ, ಇದರಿಂದ ತೀವ್ರ ನಷ್ಟಕ್ಕೆ ತುತ್ತಾಗ್ತಾ ಇದೀವಿ ಅನ್ನೊಂದು ರೈತರ ಅಳಲು. ಅವರು ಹೇಳ್ತಾ ಇರೋದು ಕೂಡ ಏನು ಸುಳ್ಳೇನಲ್ಲ. ಯಾಕಂತಂದ್ರೆ ಪ್ರತಿ ವರ್ಷ ಕೂಲಿ ಹೆಚ್ಚಾಗ್ತಾ ಇರೋದು, ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇದೆ, ಆದ್ರೆ ಕಬ್ಬಿನ ಬೆಲೆಯಲ್ಲಿ ಮಾತ್ರ ಏರಿಕೆ ಕಾಣ್ತಾನೆ ಇಲ್ಲ. ಯಾಕೆ? ಇದರ ಜೊತೆ ಫ್ಯಾಕ್ಟರಿಗಳಲ್ಲಿ ತೂಕ ಮಾಡುವಂತ ಮೋಸ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಹಣ ಕೊಡೋದನ್ನ ವಿಳಂಬ ಮಾಡ್ತಾರೆ. ಕಬ್ಬು ತಗೊಂಡು ಹೋಗಿ ರೈತರಲ್ಲಿ ಕಾಯ್ತಾ ನಿಲ್ಬೇಕು 3ರಿಂದ 4 ತಿಂಗಳು. ಇಲ್ಲಿ ಫ್ಯಾಕ್ಟರಿಗಳು ಇರೋದು, ಲಾಭ ಮಾಡ್ಕೊಳ್ತಾ ಇರೋದು, ಓಡಾಡೋದಕ್ಕೆ ಖಾಸಗಿ ವಿಮಾನಗಳನ್ನ ತಗೊಂಡು ಮೆರಿತಾ ಇರೋದು, ಸ್ಮಶಾನಗಳಲ್ಲಿ ಪೂಜೆ ಮಾಡಿಸ್ತಾ ಶೋಕೆ ಮಾಡೋದು, ಇದೆಲ್ಲ ಕೂಡ ಇಲ್ಲಿನ ರೈತರು ಕಬ್ಬು ಬೆಳೆದು ಅದನ್ನ ಫ್ಯಾಕ್ಟರಿಗಳಿಗೆ ಹಾಕೋದ್ರಿಂದ ಇಲ್ಲಿ ಆ ರೈತನ ಶ್ರಮಕ್ಕೆ ಇಲ್ಲಿ ಬೆಲೆ ಇಲ್ಲ, ಮತ್ತೆ ಗೌರವ ಕೂಡ ಇಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಇಲ್ಲಿ ಹಿಂಗಾಗಿ ಸುಮಾರು 1 ಲಕ್ಷದಿಂದ 1,50,000 ರೈತರು, ಇಲ್ಲಿ ರೈತ ಸಂಘಟನೆಗಳು ಕೂಡ ಅದರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ರೈತರು ಕೇಳ್ತಾ ಇರೋದು ಒಂದೇ, ಎಷ್ಟು ಸರಿ ಅಂತಂದ್ರೆ ಒಂದು ಲೆಕ್ಕ ಕೊಟ್ಬಿಡ್ತೀನಿ. ಏನು ಅಂತಂದ್ರೆ, 1 ಎಕರೆಯಲ್ಲಿ ಕಬ್ಬು ಬೆಳೆಯೋದಕ್ಕೆ ಬೀಜ, ಕೂಲಿ, ಗೊಬ್ಬರ, ಔಷಧ, ಹಾರ್ವೆಸ್ಟಿಂಗ್ ಎಲ್ಲಾ ಸೇರಿದ್ರ ಸುಮಾರು 60ರಿಂದ 70,000 ರೂಪಾಯಿ ನಮಗೆ ಏನಾಗುತ್ತೆ ಅಂತಂದ್ರೆ ವರ್ಷಕ್ಕೆ ಖರ್ಚಾಗುತ್ತೆ ಅಂತ ನಾವು ಇಟ್ಕೊಳ್ಳೋಣ. ತುಂಬಾ ಒಳ್ಳೆ ಇಳುವರಿ ಬಂತು ಅಂತಂದ್ರೆ ಎಕರೆಗೆ 30ರಿಂದ 40 ಟನ್, ಅಂದ್ರೆ ಹಬ್ಬ ಅಂತ 40 ಟನ್ ಬರಬಹುದು ಇಳುವರಿ ಅಂತಂದ್ರೆ. ಎವರೇಜ್ ಅಂತಂದ್ರೆ ನಾವು ತಗೊಂಡ್ರೆ 40 ಟನ್, 24ರಿಂದ 25ರಿಂದ 25 ಟನ್ ಅಂತ ನಾವು ಅನ್ಕೊಳ್ಳೋಣ. ಅಂದ್ರೆ ಈಗಿನ ಕಾಲದಲ್ಲಿ ಜಾಸ್ತಿ ಕಬ್ಬ ಆ ಟೈಪ್ ಮೊದಲೇ ತರ ಏನ್ ಬೆಳೆಯೋದಿಲ್ಲ. 30 ಟನ್ ಬೆಳೆದಂತ ಇಟ್ಕೊಂಡ್ರ ಅವನಿಗೆ ಒಂದು ಟನ್ಗೆ 2,700ರಿಂದ 2,800 ರೂಪಾಯಿ ಸಿಕ್ಕ 30 ಟನ್ಗೆ ಎಷ್ಟಾಯ್ತು ಅಂದ್ರೆ 81ರಿಂದ 90,000 ರೂಪಾಯಿ ಆಯ್ತು. ಇದ್ರೊಳಗಡೆ 70,000 ರೂಪಾಯಿ ಅವನು ಖರ್ಚು ಮಾಡಿದ, ವರ್ಷ ಪೂರ್ತಿ ಖರ್ಚು ಮಾಡಿದ, ಕಾದ, ಮಳೆ ಇಲ್ಲ, ಬೆಳೆ ಇಲ್ಲ, ಏನೋ ಇಲ್ಲ ಅಂತಂದ್ರೆ ನೀರ್ ಕಟ್ಟಿ ಹೊಲಕ್ಕೆ ಹೋಗಿ ಏನೋ ಮಾಡಿದ್ರು, ಅವನಿಗೆ ಉಳಿಯುವಂತದ್ದು ಎಷ್ಟು ಅಂತಂದ್ರೆ ಕೇವಲ 11,000 ರೂಪಾಯಿ. ಅದರಲ್ಲಿ ಅತಿವೃಷ್ಟಿ ಆಗ್ಲಿ ಅನಾವೃಷ್ಟಿ ಆಗ್ಲಿ ಅದು ಕೂಡ ನಷ್ಟ ತಪ್ಪಿದ್ದಲ್ಲ. ಹೀಗಾಗಿ ನಾವು ಬದುಕಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ಕೊಡಿ, 3,500 ಟನ್ಗೆ ಕೊಟ್ಬಿಡಿ ಅಂತ ರೈತರು ಕೇಳ್ತಾ ಇದಾರೆ. ಅಷ್ಟು ಕೊಟ್ರೆ ಏನ್ ತಪ್ಪೇನಿಲ್ಲ. ಅಂದ್ರೆ ಎಕರೆಗೆ 25,000ದಿಂದ ಲಾಭ ಸಿಗಬಹುದು. ವರ್ಷ ಪೂರ್ತಿ ದುಡಿಯುವಂತ ರೈತ ಅಷ್ಟು ಕೂಡ ಕೇಳಬಾರ್ದ? ಅಂದ್ರೆ ಅನ್ಯಾಯ ಆಗೋತ್ತಿಲ್ಲೇನಾ ನಮ್ಗೆ? ಅಂದ್ರೆ ರೈತರಿಗೆ ನಮ್ಗ ಅನ್ಯಾಯ ಆಗ್ತಾ ಇದೆ. ಕಳೆದ ವರ್ಷದ ಲೆಕ್ಕಾಚಾರಗಳ ಪ್ರಕಾರ ಸುಮಾರು 7.5 ಲಕ್ಷ ಹೆಕ್ಟೇರ್ ಕಬ್ಬು ಬೆಳೆದಿದ್ದಾರೆ ಅನ್ನುವಂತ ಮಾಹಿತಿ. 18.5 ಲಕ್ಷ ಎಕರೆಯಲ್ಲಿ ಕಬ್ಬು ಬೆಳೆದಿದ್ದಾರೆ. ಅದರಲ್ಲಿ ಉತ್ತರ ಕರ್ನಾಟಕದ ಪಾಲು ಎಷ್ಟಿದೆ ಅಂತಂದ್ರೆ 11 ಲಕ್ಷ ಎಕರೆ. ಅದರಲ್ಲಿ ಬೆಳಗಾವಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂತ ಒಂದು ಜಿಲ್ಲೆ ಅಂತ ನಾವು ಹೇಳ್ಬೋದು. ಸೆಕೆಂಡ್ ಒನ್ ಬಾಗಲಕೋಟೆ. ಇಲ್ಲಿ ಕಾರ್ಖಾನೆಗಳನ್ನ ನೋಡೋದಾದ್ರೆ 28 ಶುಗರ್ ಫ್ಯಾಕ್ಟರಿಗಳಿದಾವೆ. ಹಾಗೆ ಬಾಗಲಕೋಟೆ, ವಿಜಯಪುರ, ಬೀದರ, ಕಲಬುರಗಿ,
ಧಾರವಾಡ, ಈಗ ಈ ಟೈಪ್ ನಾವು ಫ್ಯಾಕ್ಟರಿಗಳನ್ನ ನೋಡ್ತಾ ಇದೀವಿ. ಸಾಕಷ್ಟು ಫ್ಯಾಕ್ಟರಿಗಳಿದಾವ. ಒಂದೊಂದು ಅಂದ್ರೆ ಇದರಿಂದ ಲಾಭ ಆಗ್ತಾ ಇರ್ಬೇಕಲ್ಲ, ಫ್ಯಾಕ್ಟರಿಗಳು ಜಾಸ್ತಿ ಆಗಿದಾವ ಅಂತ ಲಾಭ ಇರಬೇಕು. ಬದುಕು ಅನ್ನೋದನ್ನ ಕರ್ಮದ ಪಾಲಿಗೆ ಬಿಟ್ಟು ಕೆಲಸ ಮಾಡ್ತಾ ಹೋಗೋದಕ್ಕೆ ವ್ಯಾಪಾರಿಗಳು, ಫ್ಯಾಕ್ಟರಿ ಮಾಲೀಕರೇನ, ರೈತರೇ, ಅವರು ಲಾಭ ಬರದೇ ಇದ್ರೆ ಏನು ಮಾಡೋದಕ್ಕೆ ಹೋಗೋದಿಲ್ವಾ? ಹೀಗಾಗಿ ರೈತರ ಜೊತೆ ಆ ಲಾಭವನ್ನ ಹಂಚ್ಕೋದಕ್ಕೆ ಏನ್ರಿ ಇವ್ರಿಗೆ ಏನ್ ರೋಗ ಬಂದಿರ್ಬೇಕು ಇವ್ರಿಗೆ? ಇಲ್ಲಿ ನಾವು ತೆಂಗಿನ ಮರವನ್ನ ತಗೊಂಡ ಕಲ್ಪವೃಕ್ಷ ಅಂತ ಹೇಳಿ ನಾವು ಕರಿತೀವಿ ತೆಂಗಿನ ಮರಕ್ಕೆ. ಇಲ್ಲಿ ತೆಂಗಿನ ಮರ ಮತ್ತು ಕಬ್ಬು ಆದಾಯ ಬಹು ಉಪಯೋಗದಲ್ಲಿ ತೆಂಗಿನ ಮರಕ್ಕಿಂತಲೂ ಯಾವ್ದಾದ್ರು ಕಡಿಮೆ ಏನಿಲ್ಲ ಯಾವ್ದ್ರಲ್ಲೂ. ಕಬ್ಬು ಸಕ್ಕರೆ ಅನ್ನೋದು ಕಬ್ಬಿನ ಬೈಡ್ ಪ್ರಾಡಕ್ಟ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಸಕ್ಕರೆಯು ಉತ್ಪಾದನೆಗಿಂತಲೂ ಫ್ಯಾಕ್ಟರಿಗಳು ಮೊಲಾಸಿಸ್ ಮತ್ತು ಎಥನಾಲ್ ಅನ್ನ ಪವರ್ ಜನರೇಷನ್ ಮೂಲಕ ಕಡೆಗೆ ಪ್ರೆಸ್ ನಲ್ಲಿ ಕೂಡ ಲಾಭ ಮಾಡಿಕೊಳ್ತಾ ಇರೋದು. ಅಂದ್ರೆ ಒಂದು ಟನ್ ಕಬ್ಬು ಕಡಿಮೆ ಅಂತಂದ್ರ 12ರಿಂದ 15% ಇಳುವರಿ ಕೊಟ್ರೆ ಅದ್ರೊಳಗಡೆ 120ರಿಂದ ಹಿಡ್ಕೊಂಡು 150 ಕೆಜಿ ಸಕ್ಕರೆ ಬರುತ್ತೆ ಅಂತ ಅಂದಾಜು ಇಟ್ಕೊಳ್ಳೋಣ. ಒಂದು ಕೆಜಿ ಸಕ್ಕರೆಗೆ 35 ರೂಪಾಯಿ ಅಂತಂದ್ರೆ 45 ರೂಪಾಯಿವರೆಗೆ ನಾವು ಮಾರಾಟ ಮಾಡ್ತಾ ಇರೋದು. 5,000 ಮೇಲ್ಗಡೆ ರೊಕ್ಕ ಆಗ್ತಾ ಇರೋದು. ಅಂದ್ರೆ ಆ ಸಕ್ಕರೆಯಿಂದ ಬಂತು. ಇದಾದ ನಂತರ ಒಂದು ಟನ್ ಕಬ್ಬ ಬರಂದ್ರ ಅದರಿಂದ ಮೊಲಾಸಿಸ್ ಬರ್ತಲ್ಲ, ಅದು ಶೇಕಡ 3ರಿಂದ 4ರಷ್ಟು ಮೊಲಾಸಿಸ್ ಬರುವಂತದ್ದು. ಅಂದ್ರೆ ಒಂದು ಟನ್ ಕಬ್ಬಿಗೆ 30ರಿಂದ 40 ಕೆಜಿ ಮೊಲಾಸಿಸ್ ನಮಗ್ ಬಂತು. ಇದನ್ನ ಎಥನಾಲ್ ಮಾಡುವಂತದ್ದು. ಒಂದು ಟನ್ ಮೊಲಾಸಿಸ್ ನಿಂದ 250 ಲೀಟರ್ಗಳಷ್ಟು, ಅಂದ್ರೆ 250ರಿಂದ 300 ಲೀಟರ್ಗಳಷ್ಟು ಎಥನಾಲ್ ಅನ್ನ ನಾವು ಉತ್ಪಾದನೆ ಮಾಡ್ತಾ ಇದೀವಿ. ಅಲ್ಲಿ ಇಂಡಸ್ಟ್ರಿ ಅವರು ಬಳಸ್ತಾ ಇದ್ದಾರೆ. ನಮ್ಮಲ್ಲಿ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ IMFL ಅಂತ ಹೇಳಿ ಕರಿತೀವಿ. ಅಂದ್ರೆ ವಿಸ್ಕಿ, ರಮ್ಮು ಅಥವಾ ಇವೇನು ಸರಿ ಅಂತ ಹೇಳಿ ಕರಿತೀವಿ, ಎಲ್ಲ ತಯಾರಾಗೋದು ಇದೇ ಶುಗರ್ ಫ್ಯಾಕ್ಟರಿಯಲ್ಲಿ ಅಂತ ಹೇಳ್ಬೋದು. ಅಂದ್ರೆ ಸಕ್ಕರೆ ತೆಗೆದ ನಂತರ ಉಳಿಯುವ ಮೊಲಾಸಿಸ್ ನಿಂದ ಈ ಒಂದೊಂದು ಕಡೆ ಒಂದೊಂದು ಬೆಲೆ ಇರುವಂತದ್ದು. ಸುಮಾರು 50 ರೂಪಾಯಿಯಿಂದ 2,000 ರೂಪಾಯಿ, 250 ರೂಪಾಯಿವರೆಗೆ ಒಂದು ಪರ್ ಕೆಜಿ ಮೊಲಾಸಿಸ್ ಇದೆ ಅಂತ ಅನ್ಕೊಳ್ಳೋಣ. ಎವರೇಜ್ ತಗೊಂಡ್ರೆ 50 ರೂಪಾಯಿ ಅಂತ ಅನ್ಕೊಂಡ್ರು ಒಂದು ಟನ್ ಕಬ್ಬಿನಿಂದ ಉತ್ಪಾದನೆಯಾಗುವ ಮೊಲಾಸಿಸ್ ಎಸ್ಪೆಷಲಿ ಸುಮಾರು 1,500ರಿಂದ 2,000 ರೂಪಾಯಿ, ಅಂದ್ರೆ 3,000 ತನಕನೂ ಇದು ಉಳಿಯುವಂತ ಮಡ್ ಫರ್ಟಿಲೈಸರ್ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಪ್ರತಿನಿತ್ಯ 10,000 ಟನ್ ಕಬ್ಬು ನುರಿಸುವಂತ ಒಂದು ಫ್ಯಾಕ್ಟರಿ ವಿದ್ಯುತ್ ಉತ್ಪಾದನೆಯನ್ನ ಮಾಡುತ್ತಾ, ಕರೆಂಟ್ ಅಂದ್ರೆ ಬಳಕೆ ಮಾಡಿಕೊಳ್ಳುತ್ತೆ. ಅವರವರಿಗೆ ಬೇಕಾದಷ್ಟು ವಿದ್ಯುತ್ ಅನ್ನ ಬಳಸಿ ಉಳಿದಿದ್ದನ್ನ ಮಾರಾಟ ಕೂಡ ಮಾಡಬಹುದು. ಸೊ ಇಲ್ಲಿ ಕರೆಂಟ್ ಮಾರುವುದರಿಂದ ಬರುವ ಹಣ, ಗೊಬ್ಬರದಿಂದ ಬರುವಂತದ್ದು, ಉರುವಲಿನ ಹಣ, ಇದೆಲ್ಲವನ್ನು ಬಿಟ್ಟ ಬರೀ ಸಕ್ಕರೆ ಮತ್ತು ಮೊಲಾಸಿಸ್ ನಿಂದ ಬರುವಂತ ಹಣವನ್ನು ಮಾತ್ರ ನಾವು ಲೆಕ್ಕ ಹಾಕಬೇಕು. ಇಲ್ಲಿ ಒಂದು ಟನ್ ಕಬ್ಬಿಗೆ ಕಡಿಮೆ ಅಂತಂದ್ರು 8,500 9,000 ರೂಪಾಯಿ, ಅಂದ್ರೆ 10,000 ತನಕನೂ ಸಿಗುತ್ತೆ ಅಂತ. ಅಂದ್ರೆ ರೈತರಿಗೆ ಒಂದು ಟನ್ ಕಬ್ಬಿಗೆ 3,500 ರೂಪಾಯಿ ಕೊಟ್ಟರು ಏನ ಶುಗರ್ ಫ್ಯಾಕ್ಟರಿಗೆ ಪ್ರತಿ ಟನ್ ಮೇಲೆ 150% ಲಾಭಾಂಶ ಈ ಫ್ಯಾಕ್ಟರಿ ಮಾಲಕರಿಗೆ ಉಳಿಯುತ್ತಾ ಅಂತ ಹೇಳಿ ನಾವು ಹೇಳ್ಬೋದು. ಹೀಗಿರುವಾಗ ನಮಗೆ ಯಾಕೆ ಅನ್ಯಾಯ ಮಾಡ್ತಾ ಇದೀರಿ ನೀವು? ನಮಗೂ ಒಂದ್ ಸ್ವಲ್ಪ ಹೆಚ್ಚು ಹಣ ಕೊಡಿ ಅನ್ನೋದು ರೈತರ ಹಕ್ಕೊತ್ತಾಯ. ಇಲ್ಲಿ ರೈತರ ಬೆವರು ರಕ್ತದ ಲಾಭವನ್ನ ಬರೀ ಶುಗರ್ ಫ್ಯಾಕ್ಟರಿಗಳು ಮಾತ್ರ ಮಾಡಿಕೊಳ್ತಾ ಇಲ್ಲ, ಮತ್ತೊಬ್ಬ ಶೋಷಕ ಕೂಡ ಇಲ್ಲಿದ್ದಾನೆ. ಅವನು ಯಾರು ಅಂತಂದ್ರೆ ಸರ್ಕಾರ. ನಿಮಗೆ ಆಶ್ಚರ್ಯ ಆಗಬಹುದು, ಇಲ್ಲಿ ರೈತ ಕಬ್ಬು ಬೆಳೆದೇ ಇದ್ರ ಏನಾಗ್ಬಹುದು? ಶುಗರ್ ಫ್ಯಾಕ್ಟರಿಗಳು ಮಾತ್ರ ಅಲ್ಲ, ನಷ್ಟಕ್ಕೆ ಆಗೋದಿಲ್ಲ. ನಮ್ಮ ಕರ್ನಾಟಕ ಸರ್ಕಾರದ ದೊಡ್ಡ ಆದಾಯದ ಮೂಲ ಅಂತ ಹೇಳಿ ಕರಿತೀವಿ, ಅದು ಹೊರಟು ಹೋಗ್ಬಿಡ್ತೈತಿ. ಅದು ಯಾವ್ದು ಅಂತಂದ್ರೆ ಇಲ್ಲಿ ಅಂತ ಹೇಳಿ ಈ ಲೆಕ್ಕ ನೋಡೋದಾದ್ರೆ ಡಿಸ್ಟಿಲರಿ ಅಂತ ಹೇಳಿ ಕರಿತೀವಿ. ಏನು ಡ್ರಿಂಕ್ ಅನ್ನ ಬಳಸುವಂತದ್ದು ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿ ಇರುವಂತದ್ದು. ಅಂದ್ರೆ ಮೊದಲ ಸ್ಥಾನದಲ್ಲಿ ಮಹಾರಾಷ್ಟ್ರ, 2ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ, 3ನೇ ಸ್ಥಾನದಲ್ಲಿ 38ರಿಂದ 40 ಡಿಸ್ಟಿಲರಿಗಳನ್ನ ಹೊಂದಿರುವಂತ ರಾಜ್ಯ ಯಾವುದು ಅಂತಂದ್ರೆ ಕರ್ನಾಟಕ. ಹಾಗೆ IMFL ಅಂತ ಕರಿತೀವಿ, ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ಅಂತ, ಅದನ್ನ ಹೆಚ್ಚು ತಯಾರು ಮಾಡುವಂತ ರಾಜ್ಯ ಯಾವುದು ಅಂತಂದ್ರೆ ಕರ್ನಾಟಕನೇ ಅಂತ ನಾವು ಹೇಳ್ಬೋದು. ನಮ್ಮಲ್ಲಿ ಸುಮಾರು 12 ಲಕ್ಷ ಲೀಟರ್ ಯಾವುದು ಅಂತಂದ್ರೆ ಲಿಕ್ಕರ್ ತಯಾರಾಗುತ್ತೆ. ಸಕ್ಕರೆ ಕೂಡ ಅಷ್ಟೇ. ಕರ್ನಾಟಕ ಭಾರತದ ಅತಿ ಹೆಚ್ಚು ಸಕ್ಕರೆ ತಯಾರು ಮಾಡೋ 2ನೇ ರಾಜ್ಯ ಅಂತ ನಾವು ಹೇಳ್ಬೋದು. ಇನ್ನು ಭಾರತದಲ್ಲಿ ತಯಾರಾಗುವ ಒಟ್ಟು IMFL ಎಷ್ಟಿದೆಯೋ ಅದರಲ್ಲಿ ಶೇಕಡ 20%ನ್ನ ನಮ್ಮ ರಾಜ್ಯ ಒಂದೇ ಕೊಡುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ನಮ್ಮಲ್ಲಿ ಲಿಕ್ಕರ್ ಅಂತ ಹೇಳಿ ಕರಿತೀವಿ ನೋಡ್ರಿ, ನಮ್ಮಲ್ಲಿ ಸುಮಾರು 12 ಲಕ್ಷ ಲೀಟರ್ ಅಂದ್ರೆ ಲಿಕ್ಕರ್ ತಯಾರಾಗ್ತಾ ಇರೋದು ಅಂದ್ರೆ ಒಂದು ವರ್ಷಕ್ಕೆ. ಸಕ್ಕರೆ ಕೂಡ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ತಯಾರಾಗುವಂತದ್ದು. ಭಾರತದಲ್ಲಿ ಅತಿ ಹೆಚ್ಚು ಸಕ್ಕರೆ ತಯಾರು ಮಾಡೋ 2ನೇ ರಾಜ್ಯ ಕೂಡ ಕರ್ನಾಟಕ. ಇನ್ನು ಭಾರತದಲ್ಲಿ ತಯಾರಾಗುವ ಒಟ್ಟು IMFL ಎಷ್ಟಿದೆಯೋ ಅದರಲ್ಲಿ ಶೇಕಡ 20% ನಮ್ಮ ರಾಜ್ಯ ಒಂದೇ ಕೊಡುತ್ತೆ ಅಂತ ನಾವು ಹೇಳ್ಬೋದು. ನಮ್ಮಲ್ಲಿ ಲಿಕ್ಕರ್ ಮೇಲಿನ ತೆರಿಗೆ ಕೂಡ ಹೆಚ್ಚೆ, ಬಟ್ ಉತ್ಪಾದನಾ ವೆಚ್ಚದ ಮೇಲೆ ಶೇಕಡ 200ರಷ್ಟು ತೆರಿಗೆಯನ್ನ ಸರ್ಕಾರ ವಿಧಿಸುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ. ಇದೇ ಕಳೆದ ವರ್ಷ ಲಿಕ್ಕರ್ ಮಾರಾಟದ ತೆರಿಗೆ ಮೂಲಕ ಸರ್ಕಾರ ಸುಮಾರು 36ರಿಂದ 40 ಸಾವಿರ ಕೋಟಿ ರೂಪಾಯಿಗಳನ್ನ ಗಳಿಸಿತ್ತು. ಅದನ್ನ ಮುಂದಿನ ವರ್ಷ 40ರಿಂದ 45 ಸಾವಿರ ಕೋಟಿ ರೂಪಾಯಿ ದಾಟಿಸಬೇಕು ಅಂತೇಳಿ ಅವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾವು ಹೇಳ್ಬೋದು. ಅಂದ್ರ ಕರ್ನಾಟಕದ ಒಟ್ಟು GDP ಶೇಕಡ 8ರಿಂದ 10% ಲಿಕ್ಕರ್ ನಿಂದಲೇ ಬರ್ತಾ ಇದೆ ಅಂತಂದ್ರೆ ನಮ್ಮ ರೈತರು ಕಬ್ಬು ಬೆಳೀತಾ ಇರೋದ್ರಿಂದ ಎಷ್ಟೊಂದು ಹಣ ಸರ್ಕಾರಕ್ಕೆ ಬರ್ತಾ ಇದೆ. ಸರ್ಕಾರ ಫ್ಯಾಕ್ಟರಿ ನಡೆಸೋದಿಲ್ಲ, ಏನನ್ನು ಬೆಳೆಯೋದಿಲ್ಲ, ನೀರು ಕಟ್ಟೋದಿಲ್ಲ, ನಾಟಿ ಮಾಡೋದಿಲ್ಲ, ಕಳೆ ತೆಗೆಯೋದಿಲ್ಲ, ಕಟಾವು ಸಹಿತ ಮಾಡೋದಿಲ್ಲ. ಜಸ್ಟ್ ಏನ್ ಮಾಡ್ತಾರ ಅಂತಂದ್ರ ತೆರಿಗೆ ಮೂಲಕ, ಅದು ಲಿಕ್ಕರ್ ಒಂದ್ರಿಂದ ತೆರಿಗೆ ಮೂಲಕ, ಇಲ್ಲಿ ಸಕ್ಕರೆ ಮೇಲಿನ ತೆರಿಗೆ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬರೀ ಲಿಕ್ಕರ್ ತೆರಿಗೆ ಮೂಲಕ 40 ಸಾವಿರ ಕೋಟಿ ರೂಪಾಯಿಗಳಷ್ಟು ಒಂದ್ ವರ್ಷಕ್ಕೆ ಹಣವನ್ನ ಕಳೆದ ವರ್ಷ ಅಂದ್ರೆ 2024ರಲ್ಲಿ ಕರ್ನಾಟಕ ಸರ್ಕಾರ ಗಳಿಸಿದೆ ಅಂತ ಹೇಳಿ ನಾವು ತೆಗೆದು ನೋಡ್ಬೋದು ಮಾಹಿತಿ ಹಾಕಿನ ಮೇಲೆ. ಇಷ್ಟಾದ್ರೂ ಆ ಸರ್ಕಾರಕ್ಕ ಸ್ವಲ್ಪ ಕರುಣೆ ಬೇಡವಾ? ಅವರು ಕೂಡ ಕಾರ್ಖಾನೆಗಳ ರೈತರ ನೆರವಿಗೆ ಬರ್ತಾ ಇಲ್ಲ, ಕಾರ್ಖಾನೆಗಳ ಚಾಟಿ ಬಿಡಿಸ್ತಾ ಇಲ್ಲ. ಯಾಕಂತಂದ್ರೆ ಆ ಸರ್ಕಾರ ಬಹುತೇಕ ಮಂತ್ರಿಗಳು, ಒಂದಷ್ಟು ಶಾಸಕರು ಕೂಡ, ಎಂಪಿಗಳು ಕೂಡ, MLAಗಳು ಕೂಡ ಶುಗರ್ ಫ್ಯಾಕ್ಟರಿಗಳ ಮಾಲೀಕರೇ. ಹೀಗಾಗಿ ಅವರವರಿಗೆ ಹೆಂಗ ಬೇಕು ಹಂಗೆ ತೊಂದ್ರೆ ಮಾಡ್ಕೋತಾರ, ಅಂದ್ರೆ ಏನಾದ್ರು ಮಾಡ್ಕೊಳ್ತಾರೆ ಅಂತ ಹೇಳಿ ಬಿಡುವಂತ ಒಂದು ಕೆಲಸ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇದೆ.
ಈ ಪ್ರತಿಭಟನೆಯನ್ನ ರೈತರು ಮಾಡ್ತಾ ಇದ್ದಾರೆ ಸರಿ, ಆದ್ರೆ ಇಷ್ಟು ಸಾಕಾಗುತ್ತೆ. ಇಲ್ಲಿ ಮಂತ್ರಿಗಳು ನಮ್ಮ ಹತ್ರ ಬರ್ಲಿ, ಫ್ಯಾಕ್ಟರಿ ಮಾಲೀಕರು ಬರ್ಲಿ, ಸರ್ಕಾರ ನಮಗೆ ಸಹಾಯ ಮಾಡ್ಲಿ ಅಂತ ಹೇಳಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಮ್ಮ ರೈತರು ಕಾಯೋ ಬದಲು ರೈತರು ಒಂದು ಸಣ್ಣ ಕೆಲಸ ಮಾಡಬಹುದು. ಅಂದ್ರೆ ಏನಿಲ್ಲ, ಒಂದ್ ಸ್ವಲ್ಪ ಸಿಂಪಲ್ ಆಗಿ ಹೇಳೋದಾದ್ರೆ ಮುಂದಿನ ವರ್ಷ ಕಬ್ಬು ನಾಟಿ ಮಾಡೋದನ್ನ ನಿಲ್ಲಿಸ್ಬಿಡೋದು. ನಿಲ್ಲಿಸಕ್ಕಂತ ಆಗೋದಿಲ್ಲ, ಯಾಕಂತಂದ್ರೆ ಸ್ವಲ್ಪ ಅರ್ಧಕ್ಕರ್ಧ ಕಬ್ಬನ್ನ ನಾವು ಕಡಿಮೆ ಮಾಡ್ಕೊಂಡ್ರ ಇಲ್ಲಿ ಏನಾಗುತ್ತೆ ಅಂತಂದ್ರೆ 100 ಟನ್ ಕಬ್ಬು ಬೆಳೆಯೋ ರೈತ 50 ಟನ್ ಬೆಳೆದ್ರ, 200 ಟನ್ ಬೆಳೆಯೋ ರೈತ 100 ಟನ್ ಬೆಳೆದ್ರ ಅಂದ್ರ ಇಲ್ಲಿ ಇಳಿಸಿ ನೋಡಿದ್ರೆ 50% ಇಳಿಸಿ ನೋಡಿದ್ರೆ ಫ್ಯಾಕ್ಟರಿಗಳಿಗೆ ಕಬ್ಬಿನ ಕೊರತೆ ಉಂಟಾಗಿ ಅವ್ರು ಬಂಡವಾಳ ಹಾಕೊಂಡು ಸಂಬಳ ಪಟ್ಕೊಂಡು ಲಾಭದ ನಿರೀಕ್ಷೆಯಲ್ಲಿ ಕೂತಿರ್ತಾರ, ಅಥವಾ ಒಂದು 2 ವರ್ಷ 3 ವರ್ಷ ನಷ್ಟಕ್ಕೀಡಾದ್ರೆ ರೈತರ ಕಷ್ಟ ಅನ್ನೋದು ಅವ್ರಿಗೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾವು ಇವತ್ತಿನ ದಿವಸ ಡಿಸ್ಕಸ್ ಮಾಡಬಹುದು. ಇಲ್ಲಿ ಅವ್ರವ್ರ ನಡುವೆ ಕಾಂಪಿಟೇಷನ್ ಶುರುವಾಗುತ್ತೆ, ಆಮೇಲೆ ಬೆಲೆ ಕೊಟ್ಟು ನಮ್ಗೆ ಎಷ್ಟು ಬೇಕಾ ಬೆಲೆ ಕೊಟ್ಟು ಅವ್ರು ಕಬ್ಬು ಕಟಾವು ಮಾಡುವಂತ ಪರಿಸ್ಥಿತಿ ಎದುರಾಗುವಂತದ್ದು. ಇಲ್ಲಿ 35 ವರ್ಷಕ್ಕೆ 35ರಿಂದ 40,000 ಕೋಟಿ ರೂಪಾಯಿಗಳನ್ನ ಎಣಿಸ್ತಾ ಇದೆಯಲ್ಲ ಯಾವುದು ಸರ್ಕಾರ, ನಮ್ಮ ಸರ್ಕಾರ ಅದು ಬರುತ್ತೆ ನಮ್ಮಲ್ಲಿ, ನಾವು ಇರುವಲ್ಲಿಗೆ ಓಡೋಡಿ ಬರುತ್ತೆ, ನಮ್ಮ ಮನೆ ಹತ್ತಿರಕ್ಕೆ ಬರುತ್ತೆ ಅಂತ ಹೇಳಿ ಹೇಳ್ಬೋದು. ಕಬ್ಬು ಬೆಳೆದೇ ಇದ್ರೆ ರೈತ ಇನ್ನೇನೂ ಬೆಳಿಬಹುದು, 1 ವರ್ಷ ರೆಸ್ಟ್ ಕೊಟ್ಟು ನೋಡಿದ್ರೆ ಪ್ರಪಂಚ ಏನ್ ಮುಳಿಗೆ ಹೋಗೋದಿಲ್ಲ. ಆದ್ರೆ ಸಕ್ಕರೆ ಮೊಲಾಸಿಸ್ನೇ ತಯಾರು ಮಾಡಬೇಕು, ಅವರು ಫ್ಯಾಕ್ಟರಿಗಳ ಭತ್ತ ಕೊಡೋದಕ್ಕೆ ಆಗೋದಿಲ್ಲ, ಅಥವಾ ಗೋಧಿ ಬೆಳೆಯೋದಕ್ಕೆ ಆಗೋದಿಲ್ಲ, ಗೋಧಿ ಶೇಖರಣೆ ಮಾಡೋದಕ್ಕೆ ಆಗೋದಿಲ್ಲ, ಗಂಜಾಳನ್ನ ತಗೊಳಕ್ಕೆ ಆಗೋದಿಲ್ಲ. ಹೀಗಾಗಿ ಈ ಕಾರ್ಖಾನೆಗಳ ಗಣಿಗಳು ಏನಿದಾರಲ್ಲ, ಖಾಸಗಿ ವಿಮಾನ ತಗೊಳ್ಳೋದು, ಹೆಲಿಕಾಪ್ಟರ್ ತಗೊಳ್ಳೋದು, ಅವನ್ನೆಲ್ಲ ಬಿಟ್ಟು ನಾವೆಲ್ಲಿ ಇರ್ತೀವಲ್ಲ ಅಲ್ಲೇ ಓಡಿ ಬಂದು ಪರಿಹಾರ ಒದಗಿಸುವಂತದ್ದು. ಇಲ್ಲಿ ನಮ್ಮಲ್ಲಿ ಒಗ್ಗಟ್ಟಾಗಬೇಕು, ರೈತ ಸಂಘಟನೆಗಳು ಒಗ್ಗಟ್ಟಾಗಬೇಕು, ಪ್ರಾಮಾಣಿಕತೆಯಿಂದ ದುಡಿಬೇಕು, ಇಚ್ಛಾಶಕ್ತಿ ಸಹಿತ ಇರಬೇಕು. ಸಾಧ್ಯ ಆದ್ರೆ ರೈತರ ಸಮಸ್ಯೆಗಳ ಇಲ್ಲಿ ಈಡೇರ್ತಾವಂತೆ ನಾವು ಹೇಳ್ಬೋದು. ಸರ್ಕಾರ ಯಾವನಾದ್ರೂ ನಮ್ಮ ಹತ್ರಕ್ಕೆ ಬರ್ಲೇಬೇಕಾಗುತ್ತೆ, ಯಾಕಂತಂದ್ರೆ ಅದು ಸಾಧ್ಯ. ರಾಜ್ಯದ ರೈತರು ಯೋಚನೆ ಮಾಡಬೇಕು. ಹಾಗೆ ಇದು ಕೇವಲ ಬೆಳಗಾವಿ ರೈತರ ಪ್ರತಿಭಟನೆ ಮಾತ್ರ, ಬಾಗಲಕೋಟೆ ರೈತರ ಪ್ರತಿಭಟನೆ ಮಾತ್ರ ಆಗಿ ಉಳಿಬಾರ್ದು. ಇದು ದೇಶಾದ್ಯಂತ ಹರಡಿಕೊಳ್ಬೇಕು, ಇನ್ನಿತರ ಜಿಲ್ಲೆಗಳಿಗೆ ಹರಡಿಕೊಳ್ಬೇಕು, ರಾಜ್ಯಗಳಿಗೆ ಹರಡಿಕೊಳ್ಬೇಕು. ರೈತ ಸಹೋದರರಿಗೆ ಎಲ್ಲರಿಗೂ ಅರಿವಾಗಬೇಕು ಅಂತಂದ್ರ ನಾವು ಮುಂದುವರಿಬೇಕು. ಒಗ್ಗಟ್ಟಿದ್ರ ಮಾತ್ರ ನಮ್ಮಲ್ಲಿ ಬೆಲೆ ಇದೆ ಅಂತ ಹೇಳಿ ನಾವು ಎಲ್ಲಾ ಕಡೆ ತೋರಿಸ್ಕೊಳ್ಬೇಕು ಅಂತ ಹೇಳಿ ಎಲ್ಲಾ ರೈತರಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು, ಮತ್ತೆ ಸಿಗೋಣ.